ಒಂದೇ ಒಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಅಮ್ಮ ನೀನು ಇಟ್ಕೊಂಡು ನಾನು ಇನ್ನು ಕಡೆ ತಿರುಗು. ಯಮ್ಮಿ ಕ್ರಿಸ್ಪಿ ಇದೆಯಾ? ಸೂಪರ್. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಖಂಡಿತ ನೀವು ಕೂಡ ಇದೇ ರೀತಿಯಾದಂತಹ ಕ್ರಿಸ್ಪಿಯಾದ ಪರ್ಫೆಕ್ಟಾದ ಚಿಪ್ಸನ್ನು ಮನೆಯಲ್ಲೇ ಮಾಡ್ಕೋಬೋದು. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಆಲೂಗೆಡ್ಡೆ ಚಿಪ್ಸನ್ನು ತುಂಬ ಸುಲಭವಾಗಿ ವಿತಿನ್ 20 ಮಿನಿಟ್ಸಲ್ಲೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು 4 ಆಲೂಗೆಡ್ಡೆನ ತೊಗೊಂಡು ಈ ರೀತಿಯಾಗಿ ಸಿಪ್ಪೆನ ತೆಗೆದ್ಬಿಟ್ಟು ನೀರೊಳಗಡೆ ಹಾಕಿಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ಸ್ಲೈಸರ್ನ ಸಹಾಯದಿಂದ ನಾನು ಇದನ್ನು ಈ ರೀತಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಅಂದರೆ ಆಚೆನೇ ಈ ಥರ ಸ್ಲೈಸ್ ಮಾಡಿ ನಂತರ ಎಣ್ಣೆನಲ್ಲಿ ಕೂಡ ಹಾಕ್ಕೋಬೋದು, ಇಲ್ಲ ನೀವು ಡೈರೆಕ್ಟಾಗಿ ಕೂಡ ಎಣ್ಣೆನಲ್ಲೇ ಹಾಕ್ಕೋಬೋದು. ನಾನು ಮುಂದೆ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಜಿಗ್ಜಾಗಲ್ಲಿ ನಾನು ಮಾಡ್ತಾಯಿದ್ದೀನಿ. ನೋಡಿ, ನಾವು ಈ ರೀತಿ ಸ್ಲೈಸ್ ಮಾಡೋ ಟೈಮ್ಗೆ ಕೈನ ಸ್ವಲ್ಪ ಟ್ವಿಸ್ಟ್ ಮಾಡಿದರೆ ನಮಗೆ ಈ ರೀತಿಯಾಗಿ ನೋಡ್ತಿದ್ರಲ್ಲ ಯಾವ ರೀತಿ ಇದೆ ಅಂತ ವೆಬ್ ರೀತಿಯಾದಂತಹ ಡಿಸೈನು ನಮಗೆ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡಿ, ನಾನು ಎಣ್ಣೆನ ಕಾಯೋದಕ್ಕಿಟ್ಟಿದ್ದೀನಿ. ನಾವಿಲ್ಲಿ ಆಲೂಗೆಡ್ಡೆನ ಈ ರೀತಿ ಸ್ಲೈಸ್ ಮಾಡಿ ಬೇಯಿಸ್ಬಿಟ್ಟು ಫ್ರಿಡ್ಜಲ್ಲಿಟ್ಟು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ. ನೀರಲ್ಲಿ ಯಾಕೆ ಹಾಕಿದ್ದೆ ಅಂದರೆ ಕಪ್ಪಾಗಬಾರ್ದು ಅಂತ ಅಷ್ಟೇ. ಈಗ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಬಟ್ಟೆಯಿಂದ ಒದ್ದೆನ ಒರೆಸ್ಬಿಟ್ಟು ನೋಡಿ, ಈ ರೀತಿ ಡೈರೆಕ್ಟಾಗಿ ಕಾದಿರುವಂತಹ ಎಣ್ಣೆಗೆ ನಾನು ಇದನ್ನು ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ. ಈಗ ಹಾಕಿದ ತಕ್ಷಣ ನಾವು ಇದನ್ನು ಒಂದು ಈ ಏನು ಜಾಲರಿ ಏನು ಬರುತ್ತಲ್ಲ ಇದನ್ನು ಹಾಕ್ಬಿಟ್ಟು ನೋಡಿ, ಈ ರೀತಿ ತಿರುತ್ತಾನೆ ಇರಬೇಕು. ಈ ರೀತಿ ತಿರುವುದರಿಂದ ನಮಗೆ ಎಲ್ಲ ಕಡೆ ಈವನ್ ಆಗಿ ಫ್ರೈ ಆಗುತ್ತೆ. ನಿಮಗೆ ಒಂದು ಕಡೆ ಸೀದೋಗಿರೋದು ಇನ್ನೊಂದು ಕಡೆ ಹಸಿ ಇರೋದು ಆ ರೀತಿ ಆಗೋದಿಲ್ಲ. ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಫ್ರೈ ಮಾಡಿದರೆ ನಮಗೆ ಕ್ರಿಸ್ಪಿಯಾದಂತಹ ಆಲೂಗೆಡ್ಡೆ ಚಿಪ್ಸು ಮನೆಯಲ್ಲೇ ನೋಡಿದ್ರಲ್ಲ ಬರೀ ಒಂದು 5-10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡ್ತಿದ್ರಲ್ಲ ಎಷ್ಟು ಬೇಗ ರೆಡಿ ಆಯ್ತಂತ. ಏನಿಲ್ಲ, ಜಸ್ಟ್ ಸಿಪ್ಪೆ ತೆಗೆದ್ಬಿಟ್ಟು ಸ್ಲೈಸ್ ಮಾಡಿ ಎಣ್ಣೆನಲ್ಲಿ ಹಾಕ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಇವಾಗ ಇದನ್ನು ಆಚೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಡಿಸೈನಾಗಿ ನಾವು ಮಾಡೋದನ್ನು ನೋಡ್ಕೊಳ್ಳೋಣ. ಈ ರೀತಿ ಪ್ಲೈನ್ ಮಾಡಿದರೆ ಮಕ್ಕಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ನೋಡಿ, ನೀರಿಂದ ತೆಗೆದ್ಬಿಟ್ಟು ಈ ರೀತಿ ಜಸ್ಟು ಒಂದು ಮಡಿ ಬಟ್ಟೆಯಿಂದ ನೀರಿನ ಅಂಶನೆಲ್ಲ ತೆಗೆದ್ಬಿಟ್ಟು ನೋಡಿ, ಈ ರೀತಿ ಜಿಗ್ಜಾಗ್ ಏನಿದೆಯಲ್ಲ ಇದರಲ್ಲಿ ಈ ರೀತಿಯಾಗಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ನಾನು ಕೈಯನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಆ ರೀತಿ ಮಾಡೋದ್ರಿಂದ ನಮಗೆ ಅದು ಈ ರೀತಿ ಹೋಲ್ ರೀತಿಯಾಗಿ ಬಲೆಯಾಗಿ ನಮಗೆ ಈ ಚಿಪ್ಸು ರೆಡಿಯಾಗುತ್ತೆ. ತುಂಬ ಅಂದರೆ ತುಂಬಾ ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಮತ್ತು ಈ ರೀತಿ ಮಾಡೋದ್ರಿಂದ ನಿಮಗೆ ಮಧ್ಯದಲ್ಲಿ ಹೋಲ್ ಇರೋದ್ರಿಂದ ತುಂಬಾ ಈ ನಾರ್ಮಲ್ ಚಿಪ್ಸ್ಗಿಂತ ಈ ರೀತಿ ಚಿಪ್ಸ್ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕೂಡ ನಾನು ಡೈರೆಕ್ಟಾಗಿ ಕಾದಿರುವಂತಹ ಎಣ್ಣೆನಲ್ಲೇ ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಈ ರೀತಿ ಡೈರೆಕ್ಟಾಗಿ ಕಾದಿರುವಂತಹ ಎಣ್ಣೆನಲ್ಲೇ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಏಕೆಂದರೆ ಬಿಸಿ ಆಗಿರೋದ್ರಿಂದ ನಿಮ್ಮ ಕೈನ ಮೇಲಿಟ್ಟಾಗ ಹಬೆ ಹೊಡಿತಾ ಇರುತ್ತೆ, ಬಿಸಿ ಆಗ್ತಾ ಇರುತ್ತೆ. ಆ ರೀತಿ ನಿಮಗೆ ಕಷ್ಟ ಆಯ್ತಂದರೆ ನೋಡಿ, ಈ ರೀತಿ ಕೆಳಗಡೆನೇ ನೀವು ಒಂದೊಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ರೆಡಿ ಮಾಡ್ಕೋಬೋದು. ಇದನ್ನೇನು ನೀರಲ್ಲಿ ಹಾಕ್ಬೇಕಂತೇನಿಲ್ಲ. ಸ್ವಲ್ಪ ಒಂದು 2-3 ನಿಮಿಷದಲ್ಲೆಲ್ಲನೂ ನೀವು ವಿತಿನ್ 2 ಮಿನಿಟ್ಸಲ್ಲಿ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಈ ರೀತಿ ನೀವು ಇದನ್ನು ಸ್ಲೈಸ್ ಮಾಡಿ ಇಟ್ಕೊಂಡು ನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ನೋಡ್ತಿದ್ರಲ್ಲ ಯಾವ ರೀತಿ ನಾನು ಒಂದು ಬ್ಯಾಚ್ ಆಗೋದ್ರೊಳಗಡೆ ಇನ್ನೊಂದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಮುಂಚೆ ಹಾಕಿರುವಂತಹ ಚಿಪ್ಸ್ಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಿದ್ರಲ್ಲ ಕಲರೆಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇದೆ. ಇವಾಗ ಇದನ್ನು ತೆಗೆದ್ಬಿಟ್ಟು ಆಚೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು 3/4 kg ಅಷ್ಟೇ ಪೊಟ್ಯಾಟೊ ಇದ್ದಿದ್ದು. ಅದರಲ್ಲೇ ಎಷ್ಟೊಂದಾಯಿತು. 2 ದಿನ ಇಟ್ಕೊಂಡು ನಾವು ಇದನ್ನು ಆರಾಮಾಗಿ ಮನೆಯವರೆಲ್ಲ ಕುತ್ಕೊಂಡು ತಿಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಔಟ್ಸೈಡ್ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಬೇಕನ್ನಿಸ್ದಾಗ ಮಾಡ್ಕೋಬೋದು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರು ಹಾಗೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಸ್ಪೈಸಿ ಬೇಕಂದರೆ ಪೆರಿ ಮಸಾಲ ಅಥವಾ ಮ್ಯಾಗಿ ಮಸಾಲ ಅಥವಾ ನಿಮ್ಗೆ ಯಾವ್ದಾದ್ರು ಇಷ್ಟವಾಗಿರುವಂತಹ ಮಸಾಲಾನ ಆ್ಯಡ್ ಮಾಡಿಕೊಂಡು ಇದರ ಟೇಸ್ಟನ್ನು ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ನಮ್ಮ 2 ಥರದ ಚಿಪ್ಸು ಈಗ ರೆಡಿಯಾಗಿದೆ. ಇವಾಗ ಇದು ಕೂಡ ನಾನು ಸ್ವಲ್ಪ ಸಾಲ್ಟ್ ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ನಮಗೆ ಗರಿಯಾದಂತಹ ಹೋಮ್ ಮೇಡ್ ಚಿಪ್ಸು ಸವಿಯಲು ಸಿದ್ಧ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಗರಿಯಾದಂತಹ ಚಿಪ್ಸನ್ನು ಮಾಡ್ಬೋದಂತ.
ನೀವು ಕೂಡ ಮಾಡಿ ನೋಡಿ, ಹಾಗೆ ಹೇಗೆ ಬಂತಂತ ದಯವಿಟ್ಟು ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಮತ್ತು ಈ ಚಿಪ್ಸನ್ನು ಮಾಡಿದ್ನಲ್ಲ ಸ್ಲೈಸರು, ಈ ಸ್ಲೈಸರ್ನ ಡೀಟೇಲ್ ಆಗಿರುವಂತಹ ವಿಡಿಯೋನ ನಾನು ಈ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಈ ವಿಡಿಯೋ ನೋಡ್ತಿದ್ರೆ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.